ವಿಜಯನಗರದ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ದುರಸ್ತಿ ವಿಚಾರದಲ್ಲಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಆ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕ್ರಸ್ಟ್ ಗೇಟ್ ಅಳವಡಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕ್ರಸ್ಟ್ ಗೇಟ್ ಕಾಮಗಾರಿಗೆ 10 ಕೋಟಿ ಹಣ ಬಂದಿದೆ, ಕೆಲವರು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಖಲೆ ಬೇಕಲ್ಲ. ಕನ್ನಯ್ಯ ನಾಯ್ಡು ಹಿರಿಯರಿದ್ದಾರೆ, ಹಣ ವಾಪಸ್ ತೆಗೆದುಕೊಳ್ಳುವ ಕೆಲಸ ಆಗಿಲ್ಲ. ಟಿಬಿ ಬೋರ್ಡ್ ಇತಿಹಾಸದಲ್ಲಿ ಹಣ ಬಿಡುಗಡೆ ಇದೇ ಮೊದಲು ಇಷ್ಟೊಂದು ಹಣ. ಆದರೆ ಇದರ ವಿಚಾರವಾಗಿಯೂ ಕೂಡ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಶಿವರಾಜ್ ತಂಗಡಿ. ಯಾವುದಾದ್ರೂ ಟೀಕೆ ಮಾಡ್ಬೇಕಂತಂದ್ರೆ ಅರ್ಥ ಇಟ್ಕೊಂಡು ಟೀಕೆ ಮಾಡ್ಬೇಕು. ಇದು ನೋಡಿ ಒಂದ್ ಸೆಕೆಂಡ್, ಇದು ಸೆನ್ಸಿಟಿವ್ ಸಬ್ಜೆಕ್ಟ್. ಮೇ ಅಂತ್ಯ ಅನ್ನೋದ್ರೊಳಗೆ ನಾವು ಗೇಟ್ ಕುಂದಿರಿಸ್ತೀವಿ, ನೀರು ಡ್ಯಾಮ್ ತುಂಬಿದ್ರೆ ನೀರು ಬಿಡಂತ ಕೆಲಸ ಮಾಡ್ತೀವಿ. ಇಲ್ಲ ಮಾಹಿತಿ ಕೊರತೆ ಐತೆ ಅವ್ರಿಗೆ, ಅದಕ್ಕೆ ಹೇಳಕತ್ತೀನಿ. ಅವರೊಬ್ರು ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು. ಯಾವುದಾದ್ರೂ ಟೀಕೆ ಮಾಡ್ಬೇಕಂತಂದ್ರೆ ಅರ್ಥ ಇಟ್ಕೊಂಡು ಟೀಕೆ ಮಾಡ್ಬೇಕು. ಇದು ನೋಡಿ ಒಂದ್ ಸೆಕೆಂಡ್, ಇದು ಸೆನ್ಸಿಟಿವ್ ಸಬ್ಜೆಕ್ಟ್.